ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ? ಹೀಗೆ ಒಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಕುರ್ಚಿ ಕಚ್ಚಾಟ. ಒಂದೇ ಕಡೆ ಡಿ ಕೆ ಆಪ್ತೇಷ್ಟರ ಡೆಲ್ಲಿ ಪರೇಡ್, ಇನ್ನೊಂದು ಕಡೆ ಮನೆಯಲ್ಲಿ ಕೂತು ಡಿ ಕೆ ಕಾರ್ಯತಂತ್ರ. ಅದಕ್ಕೋಸ್ಕರ ಇವತ್ತು ಅವ್ರು ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನು ಇಟ್ಕೊಂಡಿಲ್ಲ, ಮನೆಯಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಕಾರಣ ನನಗೆ ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ, ರೆಸ್ಟ್ ಮಾಡಬೇಕು ಅಂತ. ಬಟ್ ಒಳಗಡೆ ಏನು ಮಾಡಬೇಕು ಎಲ್ಲ ಕಾರ್ಯತಂತ್ರಗಳು ನಡೀತಾನೇ ಇದೆ. ಸದಾಶಿವನಗರ ನಿವಾಸದಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್, ಅವರ ಸಹೋದರ ಕೂಡ ಈಗ ಹೋಗಿದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಇವರು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಬಟ್ ಏನೇ ಮಾಡಿದ್ರು ನಾನು ಹೇಳ್ತೀನಲ್ಲ, ಹೈಕಮಾಂಡೇ ತೀರ್ಮಾನ ತಗೋಬೇಕು. ಶಾಸಕರನ್ನು ಡೆಲ್ಲಿಗೆ ಕಳಿಸಿ ಪರೇಡ್ ಮಾಡಿದ ತಕ್ಷಣ ಹೈಕಮಾಂಡ್ ಎಸ್ ಅಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಮಾಡಬೇಕು. ಅದಕ್ಕೆ ಯಾವ ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾಡ್ತಾರೆ, ಹೊರಗಡೆಗೆ ಬಂದು ನಾನು ಪಕ್ಷನಿಷ್ಠ, ನಾನು ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ, ನಾ ದೂಸರಾ ಮಾತಾಡಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಇವಾಗ 2.5 ವರ್ಷ ಆಯ್ತಲ್ಲ ಸರ್ಕಾರಕ್ಕೆ, ಇನ್ನು ಕಾಯಕ್ಕಾಗಲ್ಲ. ಒಳಗಿಂದೊಳಗೆ ಏನು ಪ್ರಯತ್ನಗಳನ್ನ ಪಡಲೇಬೇಕು. ಬಟ್ ಒಂದು ವೇಳೆ ಏನಾದರೂ ಒಪ್ಪಂದ ಆಗಿದ್ದರೆ 2.5 ವರ್ಷ ಅಂತ ಸಿದ್ದರಾಮಯ್ಯನವರು ನಾನು ಬಿಟ್ಕೊಡಲ್ಲ ಅಂತ ಯಾಕೆ ಹೇಳ್ತಾರೆ ಇವಾಗ? ಅವತ್ತು ಒಪ್ಪಂದ ಆಗಿತ್ತಲ್ಲ, ಅದ್ರ ಪ್ರಕಾರ ಬಿಟ್ಕೊಡ್ರಪ್ಪ ಅಂತ ಕೇಳ್ಬೋದು. ಇನ್ನು ಇಷ್ಟೆಲ್ಲ ಡೆವಲಪ್ಮೆಂಟ್ಸು ಡಿ ಕೆ ಬಣದಲ್ಲಿ ಆಗ್ತಾ ಇರಬೇಕಾದ್ರೆ ಸಿ ಎಂ ಬಣದವ್ರು ಸುಮ್ಮನೆ ಕೂತಿರ್ತಾರಾ? ಖಂಡಿತ ಇಲ್ಲ. ನವೆಂಬರ್ ಕ್ರಾಂತಿಗೆ ಡಿ ಕೆ ಬಣ ಕಿಕ್ ಸ್ಟಾರ್ಟ್ ಆದರೆ ಸಿ ಎಂ ಸಿದ್ದರಾಮಯ್ಯ ಬಣದಿಂದಲೂ ಪ್ರತ್ಯಸ್ತ್ರ. ಸಿ ಎಂ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಆಪ್ತರಿಗೆ ಸಿ ಎಂ ಹೇಳಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಇನ್ನೊಂದು ಬಣ ಸಿದ್ದರಾಮಯ್ಯ ಬಣ ಏನು ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರಾ? ಸಿದ್ದರಾಮಯ್ಯನವ್ರಿಗೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ, ಖಂಡಿತ ಗೊತ್ತು. ಅವ್ರಿಗೂ ಗೊತ್ತು, ಅವರ ಬಣದವ್ರಿಗೂ ಗೊತ್ತು. ಸಿದ್ದರಾಮಯ್ಯನವ್ರಿಗೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗಲ್ವಾ? ರಾಜ್ಯದ ಮುಖ್ಯಮಂತ್ರಿಯಾಗಿ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರನ್ನ ಮೀಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಅವರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಪ್ತೇಷ್ಟರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ. ಡಿ ಕೆ ಬಣ್ಣದ ಗೇಮ್ಗೆ ಸಿ ಎಂ ರಿವರ್ಸ್ ಗೇರ್ ಗೇಮ್. ಡೆಲ್ಲಿಗೆ ಹೋಗೋರು ಹೋಗಲಿ, ಅವ್ರನ್ನ ತಡೆಯೋಕ್ಕಾಗತ್ತಾ? ಆಗಲ್ಲ. ಅವರ ಒಪಿನಿಯನ್ ಅವ್ರು ಹೇಳಲಿ ಬಿಡಿ ಹೈಕಮಾಂಡ್ ಮುಂದೆ. ನಾನು ಏನು ಮಾತಾಡಬೇಕು ಹೈಕಮಾಂಡ್ ಹತ್ರ ಮಾತಾಡ್ತೀನಿ. ಆಪ್ತರಿಗೆ ಸಿ ಎಂ ಸಂದೇಶ ಉಲ್ಟಾ ಪಲ್ಟಾ ಆಟಕ್ಕೇನೋ ಮುಂದಾದಂಗೆ ಕಾಣಿಸ್ತಾ ಇದೆ ಅಂತ ಅವ್ರು ಹೇಳಿರೋದು ಅಷ್ಟೇ, ವೆರಿ ಸಿಂಪಲ್. ನೋಡಿ, ಶಾಸಕರು ಸಚಿವರು ಡೆಲ್ಲಿಗೆ ಹೋಗೋದನ್ನು ತಡೆಯೋಕ್ಕಾಗತ್ತಾ? ಆಗಲ್ಲ. ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಬೇಡಿ ಅನ್ನೋಕ್ಕಾಗತ್ತಾ? ಆಗಲ್ಲ. ಹೋಗಲಿ, ಅವ್ರ ಒಪಿನಿಯನ್ ಹೇಳಲಿ, ನಾನು ಕೂಡ ಏನು ಮಾತಾಡಬೇಕೋ ಮಾತಾಡ್ತೀನಿ. ಅದಕ್ಕೆಲ್ಲ ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಸಿದ್ದರಾಮಯ್ಯನವರ ಬಣ ಅಥವಾ ಸಿದ್ದರಾಮಯ್ಯನವರು ತಮ್ಮ ಬಣದವರಿಗೆ ಧೈರ್ಯ ತುಂಬೋ ಮಾತುಗಳನ್ನ ಆಡಿದ್ದಾರೆ. ಯಾರೂ ತಲೆ ಕೆಡಿಸ್ಕೋಬೇಡಿ, ನಾನೇನು ಮಾತಾಡಬೇಕು ಮಾತಾಡ್ತೀನಿ ಅಂತ. ಹಾಗಾಗಿ ಇವಾಗ ಅವರು ಕೂಡ ಪ್ರಯತ್ನಗಳನ್ನ ಪಡ್ತಾರೆ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೆ. ಈಗಾಗಲೇ ನಿನ್ನೆ ಅವರ ಕಡೆಯವರೆಲ್ಲರೂ ಕೂಡ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ಓಕೆ, ಈಗ ಡಿ ಕೆ ಬಣ್ಣದವರಂತೂ ಸೂಪರ್ ಫಾಸ್ಟಾಗಿ ಇವಾಗ ಆ್ಯಕ್ಟಿವ್ ಆಗಿದ್ದಾರೆ. ಸಿದ್ದು ಬಣ್ಣದವ್ರು ಏನು, ಈಗ ಅವರ ಸ್ಟ್ರಾಟಜಿ ಏನು, ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ರಾಜಕಾರಣ ಮಾಡಿದ್ದಾರೆ ಮತ್ತು ಈ ರೀತಿಯ ಪಾಲಿಟಿಕ್ಸ್ನ ಸಾಕಷ್ಟು ನೋಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದನ್ನು ಒಂದು ಕಡೆಯಿಂದ ತಡೆಯುವಂಥ ಪ್ರಯತ್ನ ಹೇಗೆ ಮಾಡಬೇಕು ಅಂತ ಒಂದು ಹಂತದಲ್ಲಿ ನಡೆದರೆ, ಎಲ್ಲ ಒಂದು ಕಡೆ ಅವರ ಒಪಿನಿಯನ್ನ ಹೇಳೋದಕ್ಕೂ ಕೂಡ ಅವರು ಒಂದು ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ರೈಟ್ಸ್ ಇರುತ್ತೆ. ಆ ಒಪಿನಿಯನ್ನು ಕೂಡ ಹೇಳಲಿ, ಆದರೆ ನಮ್ಮ ತಂತ್ರಗಳು ಏನಿರಬೇಕು ಅದು ನಾವು ಮಾಡ್ತೇವೆ, ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ ಅನ್ನೋ ಮಾತುಗಳನ್ನು ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಈಗ ಒಂದು ಟೀಮ್ ಹೋಗಿದೆ, ಇನ್ನೊಂದು ಟೀಮ್, ಈಗ ತಂಡೋಪತಂಡವಾಗಿ ಆ ಟೀಮ್ಗಳು 3 ಆಗುತ್ತೋ 4 ಆಗುತ್ತೋ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಈಗ ಹೋಗಿರ್ತಕ್ಕಂಥ ಶಾಸಕರು ಮತ್ತು ಆ ಒಂದು ಸಚಿವರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವ ಕಾರಣಗಳಿಗೋಸ್ಕರವಾಗಿ ಹೊರಿದು, ಯಾರು ಕಳಿಸಿದ್ದು, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ. ಜೊತೆಗೆ ಇವತ್ತು ಸಂಜೆ ಮತ್ತು ನಾಳೆ ಹೋಗುವಂಥ ಟೀಮ್ಗಳ ಬಗ್ಗೆಯೂ ಕೂಡ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ಮುಗಿಸಿ
ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ತೆರಳಿದ್ದಾರೆ. ರಾತ್ರಿ ವಾಪಸ್ ಒಂದು 8-8:30 ಅಷ್ಟೊತ್ತಿಗೆ ವಾಪಸ್ಸು ಮತ್ತೆ ಮೈಸೂರಿನಿಂದ ಹೊರಡ್ತಾರೆ. ಸುಮಾರು 9-9ವರೆಗೆ ಆಲ್ಟ್ ಆಗ್ತಾರೆ, ಇಲ್ಲಿ ಬೆಂಗಳೂರು ವಾಪಸ್ ಬರ್ತಾರೆ. ಈ ಸಂದರ್ಭದಲ್ಲಿ ನಾಳೆಯಿಂದ ಅಂದರೆ ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಬೇಕು, ಅಂದರೆ ಹೋಗುವಂಥ MLAಗಳನ್ನು ಕರೆದು ಮಾತನಾಡಬೇಕು, ಅಥವಾ ಎಲ್ಲವನ್ನು ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕಿ ನೋಡಿ ಈ ರೀತಿ ಗೊಂದಲ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ನೀವೇ ಒಂದು ತೀರ್ಮಾನ ತೆಗೆದುಕೊಳ್ಳಿ ಅಂತ ಏನಾದರೂ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಸಂದೇಶ ರವಾನೆ ಮಾಡ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಈ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಸಿದ್ದರಾಮಯ್ಯ ಪರ ಇರ್ತಕ್ಕಂಥ ಕೆಲ ಶಾಸಕರು ಮತ್ತು ಸಚಿವರು ಕೂಡ ಅವರ ಮನೆಯನ್ನು ಕೂಡ ಎಡತಾಕಿದ್ರು. ಅವ್ರ ಬಳಿ ಕೇಳ್ತಾ ಇದ್ರು, ಏನಾಗ್ತಾ ಇದೆ ಸರ್ ಇದು, ನಾವು ನಿಮ್ಮ ಪರ ಇರ್ತೀವಿ ಅಂತ ಕೆಲವರು ಇದ್ದರೆ ಏನಾಗ್ತಾ ಇದೆ ಸನ್ನಿವೇಶ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಕೆಲವರೊಂದಷ್ಟು ಜನ ಬಂದಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ ಎರಡು ಕಡೆಗಳಲ್ಲೂ ಕೂಡ. ಅಂದರೆ DK ಶಿವಕುಮಾರ್ ನಿವಾಸದಲ್ಲೂ ಕೂಡ ಅದೇ ರೀತಿಯ ಚಟುವಟಿಕೆ, ಸಿದ್ದರಾಮಯ್ಯ ಅವರ ನಿವಾಸದಲ್ಲೂ ಕೂಡ ಅದೇ ರೀತಿಯ ಚಟುವಟಿಕೆ. ಹಾಗಾಗಿ ಈ ಹಂತ ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಸದ್ಯಕ್ಕೆ ತಣ್ಣಗೆ ಮಾಡುತ್ತೋ ಅಥವಾ ಏನಾದರೂ ಒಂದು ಡಿಸೈಡ್ ಮಾಡುತ್ತೋ ಕಾದು ನೋಡಬೇಕು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬಟ್ ಅದೇ ಗೊಂದಲಮಯವಾಗಿದೆ, ಸ್ವಲ್ಪ ಕ್ಲಾರಿಟಿ ಅಂತಕ್ಕಂಥದ್ದು ಇನ್ನೂ ಬೇಕು. ಸಿದ್ದರಾಮಯ್ಯನವ್ರ ಬಣದವ್ರಿಗಾಗಲಿ DK ಶಿವಕುಮಾರ್ ಬಣದವ್ರಿಗಾಗಲಿ ಏನಾಗುತ್ತೆ ಮುಂದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಎಲ್ಲವನ್ನ ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ.